ಮಾತನ್ನ ನೆನಪಿಡಿ. ಅದೇನಂದ್ರೆ, ಸಾಲು ಮರದ ತಿಮ್ಮಕ್ಕ ಯಾವತ್ತೂ ಕೂಡ ಸ್ವಾರ್ಥಕ್ಕಾಗಿ ಸಾಲು ಸಾಲು ಮರಗಳನ್ನ ನೆಟ್ಟಿಲ್ಲ. ಬದಲಾಗಿ ಈ ಸಮಾಜಕ್ಕೆ ಏನಾದರೂ ಕಾಣಿಕೆ ಕೊಡಬೇಕು ಅಂತ ಸ್ವಾರ್ಥರಹಿತವಾಗಿ ಸೇವೆ ಮಾಡಿದ್ರು. ಆದರೆ ಅವರ ಸೇವೆಯನ್ನ ಗುರುತಿಸಿ ಸಾಲು ಸಾಲು ಬಹುಮಾನ ಕೊಟ್ಟಂತ ಸರ್ಕಾರ ಸಾಲು ಮರದ ತಿಮ್ಮಕ್ಕನಿಗೆ ಅದು ಯಾವ ರೀತಿ ಆಸೆ ಹುಟ್ಟಿಸಿ ಅನ್ಯಾಯ ಮಾಡ್ತು ಅನ್ನೋದನ್ನ ಹೇಳ್ತೀನಿ, ಬನ್ನಿ. ಕಂದಾಯ ಸಚಿವರಿಂದ 10 ಎಕರೆ ದಾನ. ಎಚ್ ಆಂಜನೇಯ ಅವರಿಂದ 1 ಕೋಟಿ ರೂಪಾಯಿ ಅನುದಾನ. ಮಾಜಿ ಸಿಎಂ ಯಡಿಯೂರಪ್ಪರಿಂದ 25 ಲಕ್ಷ ರೂಪಾಯಿ. ಸರ್ಕಾರದಿಂದ ಹೆರಿಗೆ ಆಸ್ಪತ್ರೆ ಕೊಡುಗೆ. ಈ ಕೊಡುಗೆಗಳ ಪಟ್ಟಿ ನೋಡಿ ನಮಗೂ ಅಚ್ಚರಿಯಾಯಿತು. ಆದ್ರೆ ಈ ಭರವಸೆಗಳೇನಾದವು? ಕೋಟಿ ಕೋಟಿ ಹಣ, ಎಕರೆಗಟ್ಲೆ ಜಮೀನು ಏನಾಯ್ತು ಅಂತ ಅಧ್ಯಯನ ಮಾಡಿದಾಗಲೇ ಗೊತ್ತಾಗಿದ್ದು ಇದರ ಅಸಲಿಯತ್ತು. ವರ್ಷದ ಹಿಂದೆ ಕಂದಾಯ ಸಚಿವ ಶ್ರೀನಿವಾಸ್ ಪ್ರಸಾದ್ ಅವರು ಸಾಲು ಮರದ ತಿಮ್ಮಕ್ಕನ ಪ್ರತಿಷ್ಠಾನಕ್ಕೆ 10 ಎಕರೆ ಸರ್ಕಾರಿ ಜಮೀನು ಕೊಡುವುದಾಗಿ ಘೋಷಿಸಿದ್ರು. ಅಷ್ಟೇ ಅಲ್ಲ, ತಮ್ಮ 1 ತಿಂಗಳ ಸಂಬಳ ಟಿಎ ಡಿಎ ತಿಮ್ಮಕ್ಕನಿಗೆ ನೀಡೋದಾಗಿ ಹೇಳಿದ್ರು. ಸಚಿವರ ಘೋಷಣೆಯೆಲ್ಲ ಠುಸ್ ಪಟಾಕಿಯಾಗಿದೆ. ಅಜ್ಜಿನ ಒಂಥರ ಮೆರವಣಿಗೆ ದೇವರು ಮಾಡಿಬಿಟ್ಟಿದ್ದಾರೆ. ಕುಣಿಸ್ ಹತ್ಲಾಗ ಎಲ್ಲ ಬಿಸಾಕ್ ಹೋಗ್ತಾರೆ. ಆಮೇಲೆ ದೊಡ್ಡ ದೊಡ್ಡ ಘೋಷಣೆಗಳು, ಎಷ್ಟೆಷ್ಟು ಕೋಟಿ ಘೋಷಣೆ ಮಾಡಿದ್ರಿ, ಎಷ್ಟೆಷ್ಟು ಎಕರೆ ಆಸ್ತಿ ಘೋಷಣೆ ಮಾಡಿದ್ರಿ, ಏನೆಲ್ಲ ಘೋಷಣೆ ಮಾಡಿದ್ರಿ. ಆದರೆ ತಿಮ್ಮಕ್ಕವ್ರಿಗೆ ಯಾವುದಾದ್ರೂ ಒಂದು ತಲುಪ್ತಾ? ಒಂದು ಯಾವುದೂ ಇಲ್ಲ. 10 ಎಕರೆ ಬಿಡಿ, 1 ಇಂಚು ಜಾಗ ಕೂಡ ಮಂಜೂರು ಮಾಡಿಸಲು ಸಚಿವರಿಂದ ಸಾಧ್ಯ ಆಗಲಿಲ್ಲ. ಇನ್ನು ಸಂಬಳ ಕೊಡೋದನ್ನ ಸಚಿವರು ಮರ್ತೇ ಬಿಟ್ಟಿದ್ದಾರೆ ಬಿಡಿ. ಮಾತು ತಪ್ಪಿದ ಸಚಿವರು. ಸಮಾಜ ಕಲ್ಯಾಣ ಸಚಿವ ಆಂಜನೇಯ ಅವರು ಕೊಟ್ಟ ಭರವಸೆಯ ಕತೆ ಕೇಳಿ. ತಿಮ್ಮಕ್ಕ ಪ್ರತಿಷ್ಠಾನಕ್ಕೆ 1 ಕೋಟಿ ರೂಪಾಯಿ ಅನುದಾನ ಬಿಡುಗಡೆ ಮಾಡ್ತೀನಿ ಅಂತ ಸಾಲು ಮರದ ತಿಮ್ಮಕ್ಕನ ಶತಮಾನೋತ್ಸವ ಸಮಾರಂಭದಲ್ಲಿ ಎದೆಯುಬ್ಬಿಸಿ ಭರವಸೆ ಕೊಟ್ರು. ಭರ್ಜರಿ ಪ್ರಚಾರನೂ ಗಿಟ್ಟಿಸ್ಕೊಂಡ್ರು. ಅವ್ರ ಮುಖಾಂತರ ಗೌರವನ ಪಡೆಯೋದಕ್ಕೋಸ್ಕರ ಅವರು ಆ ರೀತಿಯಾದಂಥ ಘೋಷಣೆಗಳನ್ನು ಕೊಡ್ತಾ ಇದ್ದಾರೆ. ಅದು ಅಸಹ್ಯಕರವಾದಂಥ ಅನ್ನಿಸ್ತಾ ಇದೆ ನನಗೆ ಇವತ್ತಿನ ದಿವಸ. ಇವತ್ತು ಏನಾದರೂ ಕೊಡಬೇಕು ಅನ್ನೋದಿದ್ರೆ ಅವರು ಸಾಲು ಮರದ ತಿಮ್ಮಕ್ಕ ಜೀವಂತ ಇರುವಾಗಲೇ 1 ಕೋಟಿ ರೂಪಾಯಿನ ಅವರ ಜೀವನಾಂಶಕ್ಕೆ ಅವರು ಕೊಡಲೇಬೇಕು. ಅಂದು ದೊಡ್ಡದಾಗಿ ಕೋಟಿ ಕೊಡ್ತೀನಿ ಅಂತ ಘೋಷಣೆ ಮಾಡಿದ ಸಮಾಜ ಕಲ್ಯಾಣ ಸಚಿವರು ಇಂದು ಮಾತು ತಪ್ಪಿದ್ದಾರೆ. 1 ರೂಪಾಯಿನೂ ಕೊಡದೆ ಈಗ ಹೇಗೆ ಪ್ಲೇಟ್ ಚೇಂಜ್ ಮಾಡ್ತಿದ್ದಾರೆ ನೋಡಿ. ಅವರಿಗೆ ಯಾವುದೇ ರೀತಿ ವೈಯಕ್ತಿಕವಾಗಿ ನಾವು ಸಹಾಯ ಮಾಡ್ತೀವಿ, ಇದನ್ನು ಮಾಡ್ತೀವಿ ಅಂತ ನಾವೆಲ್ಲೂ ಘೋಷಣೆ ಮಾಡಿಲ್ಲ. ಅವರಿಗೆ ನಾನು ಹೇಳಿದ್ದೆ ಏನಂತಂದು ಹೇಳಿದ್ರೆ, ಸಾಲು ಮರದ ತಿಮ್ಮಕ್ಕಿಗೆ ಏನಂತಂದು ಹೇಳಿದರೆ, ನೀವು ಎಲ್ಲಾದರೂ ಸರ್ಕಾರದ ಜಾಗ ಎಲ್ಲಾರು ತೊಗೊಳ್ರಿ, ಒಂದು ನರ್ಸರಿ ಮಾಡಿ, ಅದಕ್ಕೆ ಬೇಕಾಗಿರ್ತಕ್ಕಂಥ ಹಣನ ನಾವು ನರ್ಸರಿ ಕಟ್ಟಲಿಕ್ಕೆ ಇರ್ಬೋದು, ಗಿಡ ಮರ ಬೆಳೆಸಲಿಕ್ಕೆ, ಮತ್ತು ಅವರು ಒಂದು ವೃದ್ಧಾಶ್ರಮ ಥರ ಏನಾದರೂ ಮಾಡ್ಕೊಳ್ಳಿಕ್ಕೆ ನಾವು ಹಣದ ಸಹಾಯ ಮಾಡ್ತೀವಿ ಅಂತ ಹೇಳಿದ್ದೀವಿ. ಈಗ ಅವರು ಭೂಮಿ ಕೊಡೋದ್ರ ಬಗ್ಗೆ ಕಂದಾಯ ಇಲಾಖೆಯಲ್ಲಿ ಅರ್ಜಿ ಹಾಕಿದ್ದಾರೆ. ಅದು ಅರ್ಜಿ ಮಂಜೂರಾಯಿತು ಅಂತಂದರೆ ನಾವು ಅದಕ್ಕೆ ದುಡ್ಡು ಕೊಡ್ತೀವಿ ನಮ್ಮ ಇಲಾಖೆಯಿಂದ. ವೈಯಕ್ತಿಕವಾಗಿ ನಾವು ಯಾವುದೇ ಸಹಾಯ ಮಾಡ್ತೀವಿ ಅಂತೇಳಿ ಘೋಷಣೆ ಮಾಡಿಲ್ಲ. ಆಸ್ಪತ್ರೆಯ ಆಶ್ವಾಸನೆಯೂ ಬೋಗಸ್. ಸಾಲು ಮರದ ತಿಮ್ಮಕ್ಕನಿಗೆ ಮಕ್ಕಳಿಲ್ಲ. ಆದರೂ ಸಹ ತಮ್ಮೂರಿನ ಹೆಣ್ಮಕ್ಕಳು ಹೆರಿಗೆ ಆಸ್ಪತ್ರೆ ಇಲ್ಲದೆ ಪಡೋ ಕಷ್ಟವನ್ನ ಅರಿತಿದ್ರು. ಅದಕ್ಕಾಗಿ ತಮ್ಮೂರಿನಲ್ಲಿ ಒಂದು ಹೆರಿಗೆ ಆಸ್ಪತ್ರೆ ಕಟ್ಟಿಸಿಕೊಡಿ ಅಂತ ಹಿಂದಿನ ಬಿಜೆಪಿ ಸರ್ಕಾರಕ್ಕೆ ಮನವಿ ಸಲ್ಲಿಸಿದ್ರು. ಅಂದು ಮುಖ್ಯಮಂತ್ರಿಯಾಗಿದ್ದ ಯಡಿಯೂರಪ್ಪ ಅವರು ಹೆರಿಗೆ ಆಸ್ಪತ್ರೆಯನ್ನು ಮಂಜೂರು ಮಾಡಿದ್ರು. ಅಷ್ಟೇ ಅಲ್ಲ, ತಿಮ್ಮಕ್ಕನ ಜೀವನ ನಿರ್ವಹಣೆಗೆ 25 ಲಕ್ಷ ರೂಪಾಯಿ ಅನುದಾನ ಕೊಡೋದಾಗಿ ಭರವಸೆ ನೀಡಿದ್ರು. ಆದರೆ ಬಿಜೆಪಿ ಸರ್ಕಾರ ಉರುಳಿತು. ಯಡಿಯೂರಪ್ಪ ಅವರು ಕೊಟ್ಟ ಭರವಸೆ ಕಾಗದದಲ್ಲೇ ಉಳಿಯಿತು. ಒಂದು ಕಡೆ ಮರಗಳನ್ನ ನೆಟ್ಬಿಟ್ಟು ಮಕ್ಳುಗಳ ಥರ ಅದನ್ನು ನೋಡ್ಕೊಳ್ಳುತ್ತೆ, ಇನ್ನೊಂದು ಕಡೆ ತನ್ನ ಊರಲ್ಲಿ ಹೆರಿಗೆ ಆಸ್ಪತ್ರೆ ಬೇಕು ಅಂತ ಕೇಳುತ್ತೆ. ನನಗೆ ನಿಜವಾಗ್ಲೂ ಇದು ಎಷ್ಟು ಮನಸ್ಸಿಗೆ ಟಚ್ ಆಗುತ್ತೆ ಅಂತ ಹೇಳಿದ್ರೆ ನನ್ನ ಕಣ್ಣಲ್ಲಿ ನೀರು ಬಂತು. ನಾನು ನಿಜ ಹೇಳ್ಬೇಕಂದ್ರೆ, ತನಗೆ ಮಕ್ಕಳಿಲ್ಲ, ಆದರೆ ಮಕ್ಕಳನ್ನು ಹೆರುವವರ ಸಂಕಟ ಅದನ್ನು ತಾನು ಅರ್ಥ ಮಾಡಿಕೊಂಡು ಅವ್ರಿಗೆ ಅನುಕೂಲ ಆಗಲಿ ಅಂತ ಹೇಳಿಬಿಟ್ಟು ಅವ್ವ ಒಂದು ಹೆರಿಗೆ ಆಸ್ಪತ್ರೆ ಕೇಳುತ್ತೆ ತನ್ನ ಊರಲ್ಲಿ. ಗೌರ್ಮೆಂಟು ಅದನ್ನು ಹೇಳ್ತಂತೆ, ನಾನು ಮಾಡ್ಕೊಡ್ತೀನಿ ಅಂತೇಳಿ ಸಾಕಷ್ಟು ವರ್ಷಗಳಿಂದ ಹೇಳ್ತಾನೆ ಬಂದಿದ್ದಾರಂತೆ. ಅದನ್ನು ನೆರವೇರಿಸಿಲ್ಲ ಅಂತ ಹೇಳ್ಬಿಟ್ಟು ಬಂದು ಹೇಳ್ತು. ನನಗೆ ಭಾಳ ದುಃಖ ಆಗಿದ್ದು ಏನಪ್ಪ ಅಂತ ಹೇಳಿದ್ರೆ, ಭರವಸೆನ ಕೊಡಬೇಡಿ, ಕೊಟ್ಟರೆ ಜಾಗೃತವಾಗಿ ನೆರವೇರಿಸ್ಬೇಕು. ಅದರಲ್ಲೂ ಕೂಡ ನಿಸ್ವಾರ್ಥ ಸೇವೆ ಮಾಡ್ತಾ ಇರೋಂಥ ತಿಮ್ಮಕ್ಕನ ಮಾತಿಗೆ ನೀವು ಬೆಲೆ ಕೊಡದೇ ಇರೋದಿದೆಯಲ್ಲ, ಅದು ತಪ್ಪು ಅಂತ ನನ್ನ ಇದು. ಎಂಥ ಮೋಸ ಅಲ್ವಾ?
ತಿಮ್ಮಕ್ಕ ನಿಸ್ವಾರ್ಥ ಭಾವದಿಂದ ತನ್ನೂರಿಗೆ ಆಸ್ಪತ್ರೆ ಕೇಳಿದ್ರು. ಆದ್ರೆ ಅದನ್ನೂ ಪೂರ್ಣಗೊಳಿಸದೆ ಸರ್ಕಾರ ತಿಮ್ಮಕ್ಕನಿಗೆ ಮೋಸ ಮಾಡಿದೆ. ವೇದಿಕೆಗಳಲ್ಲಿ ಭರ್ಜರಿ ಘೋಷಣೆಗಳನ್ನ ಮಾಡಿ ಅದನ್ನ ಈಡೇರಿಸದೆ ವಂಚನೆ ಮಾಡಿದೆ. ಸರ್ಕಾರ ಸಾಲು ಮರದ ತಿಮ್ಮಕ್ಕನಿಗೆ ಸಾಲು ಸಾಲು ಪ್ರಶಸ್ತಿಗಳು, ಒಂದಿಷ್ಟು ಯೋಜನೆಗಳು, ಮತ್ತಷ್ಟು ಸಾಂತ್ವನಗಳನ್ನ ಹೇಳಿದೆ. ಆದ್ರೆ ನಿಜವಾಗ್ಲೂ ಕೂಡ ಆ ತಾಯಿಯ ಪರಿಸ್ಥಿತಿ ಹೇಗಿದೆ ಅನ್ನೋದನ್ನ ನಾವು ಖುದ್ದಾಗಿ ಹೋಗಿ ನೋಡಿದ್ವಿ. ಅದಕ್ಕೆ ಸಾಕಷ್ಟು ಸಾಕ್ಷಿಗಳನ್ನು ಕೂಡ ಸಂಗ್ರಹಿಸಿದ್ವಿ. ಅವರ ಮನೆ, ಅವರ ಪರಿಸ್ಥಿತಿ ಹೇಗಿದೆ ಅನ್ನೋದನ್ನ ಹೇಳ್ತೀನಿ ಚಿಕ್ಕ ಬ್ರೇಕ್ನ ನಂತರ.